Yes, sir. Yes, sir. Yes, sir. Okay. Shall we continue the class? Yes, sir. Okay. Yesterday I had discussed about coercion regarding free consent. When there is a coercion in obtaining the consent, that consent is not at all a free consent. And when consent is not considered as free consent, then what happens? Am I audible? Yes, sir. खाना कितना नहीं वीडियो ಐತಿ No, sir. Video idli, वीडियो sir. ಐತಿ No, sir. ಇಲ್ಲ ವಿಡಿಯೋ ಇದೆಯಾ ಈಗ ವಿಡಿಯೋ ಬರ್ತಾ ಇದೆಯಾ Yes, हाँ, sir. 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 ನೋಡಿ. Okay. So when there is a coercion in obtaining the consent, that consent is not at all considered as a free consent. When there is no free consent in formation of contract, that contract is not at all valid. So coercion ಇಲ್ಲ ಅಲ್ಲಿ ಇನ್ನೊಂದು ಪ್ರಕಾರದ ಒಂದು ಪದ್ಧತಿಯನ್ನು ಅನುಸರಿಸಿ ಕನ್ಸೆಂಟ್ ತಗೊಂಡಿದ್ದಾರೆ ಅದು ಯಾವುದು ಅನ್ಡ್ಯೂ ಇನ್ಫ್ಲುಯೆನ್ಸ್ ಕನ್ನಡದಲ್ಲಿ ಅದಕ್ಕೆ ಅನುಚಿತ ಪ್ರಭಾವ ಅನ್ಡ್ಯೂ ಅನುಚಿತ ಪ್ರಭಾವ ಈ ಅನುಚಿತ ಪ್ರಭಾವ ಇಲ್ಲಿ ಒತ್ತಾಯ ಹೆದರಿಸುವುದು ಬೆದರಿಸುವುದು ಅಥವಾ ಯಾವುದೇ ಏನು ಇಂಡಿಯನ್ ಪ್ಯಾನಲ್ ಕೋಡ್ ನಿಂದ ನಿಷೇಧಕ್ಕೊಳಪಟ್ಟಂತೆ ಯಾವುದಾದ್ರೂ ಕೃತಿಯನ್ನು ಜರುಗಿಸಿ ಸಮ್ಮತಿಯನ್ನ ಪಡೆಯುವಂತಹ ಯಾವುದೇ ರೀತಿ ಕೆಲಸ ನಡೆಯೋದಿಲ್ಲ ಆದ್ರೆ ಬೇರೆ ರೀತಿಯಾಗಿ ಒಂದು ಸಮ್ಮತಿಯನ್ನು ಪಡ್ಕೊಂಡಿದೆ ಹೇಗೆ we are going to assume that there is an undue influence in obtaining the consent of the party. Undue influence is defined as an influence. Influence ಅಂದ್ರೆ ಪ್ರಭಾವ. An influence exercised by one party. ಪ್ರಕಾರ ತಿಳ್ಕೊರಿ A and B. ಇನ್ನೇನು ಎ ಅಂಡ್ ಬಿ ಇದ್ರು ಎ ಬಿ ಹೆದರಿಸಿ ಹೂ ಅನ್ಸಿದ್ದ ಅಥವಾ ಬಿ ಹೆದರಿಸಿ ಹೂ ಅನ್ಸಿದ್ದ ಅಂದ್ರೆ ಕೋಯರ್ಷನ್ ಈಗ ಎ ಬಿ ಹೆದರಿಸಿಲ್ಲ ಬಿ ಎ ಹೆದರಿಸಿಲ್ಲ ಏನಾಗೈತಿ ಇಲ್ಲಿ ಒನ್ ಪರ್ಸನ್ ಆನ್ ಇನ್ಫ್ಲೂಯೆನ್ಸ್ ಎಕ್ಸರ್ಸೈಸ್ ಬೈ ಒನ್ ಪಾರ್ಟಿ ಈಗ ಎ ಅನ್ನವನ್ ಮೇಲೆ ಎ ಅನ್ನವ ಬಿ ಮೇಲೆ ಪ್ರಭಾವ ಬೀರಿದ್ದ ಎಕ್ಸರ್ಸೈಸ್ influenced by one party on the other ಎ ಅನ್ನವ ಬಿ ಮೇಲೆ ತನ್ನ ಪ್ರಭಾವವನ್ನು ಬೀರಿದ ಇನ್ಫ್ಲೂಯೆನ್ಸ್ ಮಾಡಿದ ಪ್ರಭಾವವನ್ನು ಬೀರಿದ ಪ್ರಭಾವ ಬೀರ್ಯಾನನ್ನಾಕ ಏನ್ ಸಾಕ್ಷಿಪ ಅಂತ ನೋಡ್ರಿ ವೇರ್ ದ ರಿಲೇಷನ್ ಸಬ್ಸಿಸ್ಟಿಂಗ್ ಬಿಟ್ವೀನ್ ದ ಪಾರ್ಟೀಸ್ are such that the relation existing between the parties A ಮತ್ತು B ನಡುವೆ ಎಂಥ ಸಂಬಂಧ ಇರ್ತದೆ ಅಂದ್ರೆ ಅಲ್ಲಿ ಇವರಿಬ್ಬರ ನಡುವೆ ಎಂಥ ಒಂದು ಬಾಂಧವ್ಯ ಸಂಬಂಧ ಇರ್ತದೆ ಪಾರ್ಟಿ
such that one of the parties is in a position to dominate the will of the other party. ಒಳಗೆ ಒಬ್ಬವ ಹೆಂಗಿರ್ತಾನಂದ್ರ ಇನ್ನೊಬ್ಬನ ಮ್ಯಾಲ ತನ್ನ ಪ್ರಭಾವನ ಬೀರುವಂತಹ ಪೊಸಿಷನ್ ಒಳಗೆ ಇರ್ತಾನಂತ. One of the parties is in a position to dominate the will of other. ಇವರಿಬ್ರು ಹೆಂಗದಾರ ಅಂದ್ರ ಇವರಿಬ್ರು ನಡುವ ಸಂಬಂಧ ಹೆಂಗೈತ ಅಂದ್ರ ಸಪೋಸ್ A is in a position to dominate the will of B. ಇವರಿಬ್ರು ನಡುವ ಸಂಬಂಧ ಹೆಂಗೈತಿ one person or one party to this contract is in a position to dominate the will of the other person. ಹೇಳಿದ್ರೆ ಅವನ ಮಾತು ಇರಂಗಿಲ್ಲ. ಸ್ಥಿತಿ ಒಳಗದಾರ ಇವರಿಬ್ಬರು ಸಂಬಂಧ ಆಲ್ರೆಡಿ ಹೆಂಗೈತಿ, ಇವರಿಬ್ಬರು ನಡುವೆ ಎಂತ ಸಂಬಂಧ ಐತಿ, ಇವನ ಮಾತು ನೀವು ಒಟ್ಟ ಮೀರಂಗಿಲ್ಲ ಅನ್ನುವಂತ ಸ್ಥಿತಿ ಅದ. ಯಾರು ಎ ಅದಾನ ಅಂತ ತಿಳ್ಕೊಳ್ಳಿ. If A is in a position to dominate the will of B, B ಏನ್ ಬಾಯಿಲೆ ಒಂದು ಮಾತು ಬಂತಂದ್ರ ಬಿ ಅದಕ್ಕೆ ತಕರಾರು ತೆಗಿಯಂಗಿಲ್ಲ, ಸುಮ್ಮನ ಹೂ ಅಂತಾನ, ಏನ್ ಹೇಳಿದ್ರು ಹೂ ಅಂತಾನ ಅನ್ನುವಂತ ಒಂದು ಸಂಬಂಧವನ್ನ ಇವರಿಗೂ ಹೊಂದ್ಕೊಂಡಿದ್ರ ಅಂದ್ರ ನೋಡ್ರಿ. ಆರ್ ಯು ಫಾಲೋಯಿಂಗ್? ಅಡ್ಡಿ ಅಂತಂದ್ರ ನೋಡ್ರಿ, ಕೋಎರೇಷನ್ ಒಳಗ ಆಗಿರಂಗಿಲ್ಲ. ಸಂಬಂಧ ಇರ್ಲಿ ಬಿಡ್ಲಿ, ಸಂಬಂಧ ಇಲ್ಲ ಅಂದ್ರೂ ಸಂಬಂಧ ಎದುರಿಸ್ಕೊಂಡು ಹೋಗುವ ಅನಿಸ್ತಾನ. ಅವ್ರಿಬ್ಬರ ನಡಕ್ಕೆ ಯಾವುದೇ ರೀತಿಯಾದ ಸಂಬಂಧ ಇರೋದಿಲ್ಲ ಕೋಎರೇಷನ್ ನಲ್ಲಿ. ಸುಮ್ ಹೇಳ್ತಾನ, ಹೆದರ್ಸ್ತಾನ, ಹೊಡಿತಾನ, ಹೊಡತಾನ, ಹೊಡಿತಾನ, ಹೊಡೆದರ ಹೂ ಅನಿಸ್ತಾನ, ಹೊಡಿತೇನೆ ಅಂತ ಹೇಳಿ ಹೆದರಿಸರ ಹೂ ಅನಿಸ್ತಾನ. ಇಲ್ಲ ನಿನ್ ಮಗನ್ ಕಿಡ್ನಾಪ್ ಮಾಡ್ತಾನೆ ಹೋದಂತಾನ, ಕಿಡ್ನಾಪ್ ಮಾಡ್ಯಾರ ಹೂ ಅನಿಸ್ತಾನ. ಅನ್ಲಾಫುಲ್ ಡಿಟೈನಿಂಗ್ ಆಫ್ ದ ಪ್ರಾಪರ್ಟಿ ಆರ್ ಥಿಂಗ್, ಹೌದಾ? ಅಥವಾ ಅವನಿಗೆ ಸಂಬಂಧಪಟ್ಟ ವಸ್ತುವನ್ನು ಇವ ದಬಾಣಿಕೆ ಮಾಡಿ ಹೆದರಿಸಿ ತನ್ನ ಹತ್ರ ಇಟ್ಕೊಂಡ್ ಕುಂದಿರ್ತಾನ. ಸೊ ಇಲ್ಲಿ ಇವರಿಬ್ಬರ ನಡಕ್ಕೆ ಯಾವುದೂ ಸಂಬಂಧ ಇರಂಗಿಲ್ಲ ಕೋಎರೇಷನ್. there is no any kind of relation. ಆದ್ರೆ ಅಲ್ಲಿ ಹೆದರಿಕೆ ಅಷ್ಟೇ ಇರ್ತೈತಿ. ಹೆದರ್ಸುದು ಅನ್ಲಾಫುಲ್ ಥಿಂಗ್ಸ್ ಅನ್ನ ಮಾಡ್ತಾನೆ ಅಂತ ಹೆದರ್ಸುದು, ಥಿಂಗ್ಸ್ ಆರ್ ಆಕ್ಟ್ ವಿಚ್ ಆರ್ ಫಾರ್ಬಿಡನ್ ಬೈ ಲಾ ಆಗೈತಲ್ಲ, ಅಂಥ ಕೃತಿಯನ್ನು ಜರುಗಿಸ್ತೇನೆ ಅಂತ ಹೆದರಿಸಿ ಅಲ್ಲಿ ಕನ್ಸೆಂಟ್ ಅನ್ನು ತಗೊಂಡಿತ್ತು ಕೋಎರೇಷನ್. ಮೇಜರ್ ಮೀನ್ಸ್ ಏನಲ್ಲಿ ಕೋಎರೇಷನ್ ಅಲ್ಲಿ ಅಂತಂದ್ರೆ ಥ್ರೆಟ್. ಬಟ್ ಇಲ್ಲಿ ಅಂಡರ್ ಇನ್ಫ್ಲುಯೆನ್ಸ್ ಅಲ್ಲಿ ಥ್ರೆಟ್ ಒಟ್ಟ ಇಲ್ಲ. ದೇರ್ ಇಸ್ ನೋ ಥ್ರೆಟ್ ಅಟ್ ಆಲ್. ಇಲ್ಲಿ ಬಾಂಧವ್ಯ ಐತಿ. ಎ ಮತ್ತು ಬಿ ಹತ್ರ ಒಂದು ಆಡವಾದ ಬಾಂಧವ್ಯ ಐತಿ. ಆಲ್ರೆಡಿ ಅವ್ರ ನಡಕ ಒಂದು ರಿಲೇಷನ್ ಎಕ್ಸಿಸ್ಟ್ ಆಗೈತಿ. ಸರಿ ನೋಡಿ, ರಿಲೇಷನ್ ಸಬ್ಸಿಸ್ಟಿಂಗ್ ಬಿಟ್ವೀನ್ ದ ಪಾರ್ಟೀಸ್. ಇವ್ರಿಬ್ಬರು ನಡುವೆ ಒಂದು ಯಾವುದೋ ಸಂಬಂಧ ಅಸ್ತಿತ್ವದಲ್ಲಿ ಐತಿ. ಬರೀ ಸಂಬಂಧ ಅಸ್ತಿತ್ವದಲ್ಲಿ ಇದ್ರೆ ಅಷ್ಟೇ ನಡೆಯಂಗಿಲ್ಲ. ಆ ಸಂಬಂಧ ಹೆಂಗೈತೆ ಅಂದ್ರೆ such that one of the parties, ಇಬ್ಬರ ನಡುವಿನ ಸಂಬಂಧ ಹೆಂಗೈತೆ ಅಂದ್ರೆ ಇದ್ರೊಳಗೆ ಒಬ್ಬವ ಇನ್ನೊಬ್ಬನ ಮ್ಯಾಲ ತನ್ನ ಪ್ರಭಾವ ಬೀರುವಂತ ಸ್ಥಿತಿ ಒಳಗದಾನ, ಪೊಸಿಷನ್ ಒಳಗದಾನ. He can influence the will of other person. ನಾವ್ ಹೇಳಿದ್ರೆ ಸುಮ್ಮ ಹೂ ಅಂತಂದ್ರಿ, ನೀವು ಅಷ್ಟೆಲ್ಲ ಯಾಕೆ ಗುದ್ದಾಡಕತ್ತೀರಿ ಹೊರಕ್ ಹೋಗ್ರಿ, ಹೇಳಿದ್ರೆ ಸುಮ್ ಹೂ ಅಂತ ಹೋಗ್ತಾನ. ಅವ್ರ ಅಗ್ರಿ ಅವ್ರವ್ರ ಖಾಸದಾರ, ಅವ್ರ ಮಾತು ಬರುವಲ್ಲ. ಈ ರೀತಿಯಾದಂತ ಸಂಬಂಧ ಇರ್ತಂದ್ರೆ ನೋಡಿ, in a position to dominate the will of the other and uses that position. A ಮತ್ತು ಬಿ ನಡುವ ಎ ಹೇಳಿದ್ರೆ ಅವ್ನ್ ಗೆರಿ ದಾಟಂಗಿಲ್ಲ ಅಂತಂದ ಸ್ಥಿತಿ ಐತಿ. ಆದ್ರೂ ಎ ಅವಂಗ ಹೇಳಂಗಿಲ್ಲ, ಬ್ಯಾಡ್ರಪ್ಪ ಅವರೇ ನಮ್ಮ ಸಂಬಂಧ ಐತಿ, ಬಟ್ ನಾ ಅದ್ರ ಭಾಗವಹಿಸ್ತೀನಿ. ಅವ್ರವ್ರ ವಿಚಾರ ಅದು, ಅವ್ ಕೊಡ್ತಾನೋ ಬಿಡ್ತಾನೋ. ಅದ್ರ ನಡಕ್ ನಾ ಹೇಳಿದ್ರೆ ಹೂ ಅಂತ ಖರೆ ಇಲ್ಲ ಅನ್ನಂಗಿಲ್ಲ. ಅವ್ನ್ ಕೊಡು ಮನಸ್ಸ ಇಲ್ಲ ಅಂದಾಗ ನಾ ಹೇಳಿದ್ಮೇಲೆ ಒತ್ತಾಯ ಮಾಡಿ ನನ್ನ ಮಾತು ಮೀರ್ಲಾರ್ದಂಗೆ ಕೊಡ್ತಾನ. ನಾನ ಅಲ್ಲೇ ಕೊಡ ಅಂತ ನಾ ಹೇಳುದಿಲ್ಲ ಅವಂಗ, ಯಾಕಂದ್ರೆ ನಮ್ಮ ಅವರ ಸಂಬಂಧ ಐತಿ. ನಾ ಹೇಳಿಬಿಟ್ರೆ ಕೊಟ್ಟ ಬಿಡ್ತಾನ, ಅವಂಗರ ಕೊಡು ಮನಸ್ಸಿಲ್ಲ. ಬಟ್ ನಾ ಬಾಯ್ ಹಾಕಿಬಿಟ್ಟೆ ಅಂದ್ರೆ ಅವ ಬಿಡ್ತಾನ ಪಾಪ. ಅದಕ್ಕೆ ಐ ಡೋಂಟ್ ವಾಂಟ್ ಟು
ಅನ್ನಂದ್ರೆ ಅಲ್ಲಿ ಕಾಂಟ್ರಾಕ್ಟ್ ಆಗೋದು. ಆದ್ರೆ ಇವ ಅಕಸ್ಮಾತ್ ಇವ ನನ್ನ ಮಾತು ಮೀರಂಗಿಲ್ಲ ಅಂತ ಗೊತ್ತಿದ್ದು uses that position to obtain an unfair advantage of the other. ಇದು ಗೊತ್ತಿದ್ದು ಅವಂಗ ಕೊಡು ಮನಸ್ಸಿಲ್ಲ, ಬಟ್ ನಾ ಕೇಳಿದ್ರೆ ಅವ ಇಲ್ಲ ಅನ್ನಂಗಿಲ್ಲ ಅಂತ ಗೊತ್ತಿದ್ದು ಆ ಒಂದು ಸಂದರ್ಭವನ್ನ ಪರಿಸ್ಥಿತಿಯನ್ನ ಇವ ದುರುಪಯೋಗ ಪಡಿಸ್ಕೊಂಡು ಅನ್ಫೇರ್ ಅಡ್ವಾಂಟೇಜ್ ಆಫ್ that situation ಉಪಯೋಗ ಮಾಡ್ಕೊಂಡು ಇವನ್ ಕಡೆಯಿಂದ ಒಂದು ವ್ಯವಹಾರ ಮಾಡಿದ್ರೆ ನೋಡ್ರಿ, ಹೆದರಿಕಿಲ್ಲ. ಏನಂದ್ರೆ ಹೆದರಿಕಿಲ್ಲ, ಯಾವುದೇ ರೀತಿ ಹೆದರಿಕಿಲ್ಲ. ಆದ್ರೆ ಏನು something from B, he is not going to reject it. Even though B is not willing to sell it. ಈಗ ಒಂದು ಊರು ಮುಂದೆ ಒಂದು ಎಕರೆ ಹೊಲ ಆಯ್ತು ಕೇಳಿರಿಪ್ಪ, ಊರಾನ ಯಾರು ಯಾವ ಮಂದಿ ಕೇಳಿದ್ರು ಅವ್ನು ಕೊಟ್ಟಿಲ್ಲ, ಮಾರಕ್ಕ ಕೊಡುದಿಲ್ರಿಪ್ಪ, ನಾವು ಹಿರಿಯರ ಆಸ್ತಿ ಸಾಧ್ಯನೇ ಇಲ್ಲ ಕೊಡಾಕ ಅಂತ ಹೇಳ್ತಾನ. ಆದ್ರ ಈಗ ಗೊತ್ತೈತದ ಅವ್ನು ಕೊಡು ಮನಸ್ಸಿಲ್ಲ ಅಂತ. ಆದ್ರೆ ಅಕಸ್ಮಾತ್ ನನಗ ಆ ಹೊಲ ಕೊಡ ಅಂತ ಕೇಳಿದ್ರೆ ಬಿ ಇಲ್ಲ ಅನ್ನಕ್ ಬರಂಗಿಲ್ಲ. ಹಂಗ ಅವ್ರವರ ಸಂಬಂಧ ಐತಿ, ಆಲ್ರೆಡಿ ಅವ್ರ ಸಂಬಂಧ. ಯಾಕಂದ್ರೆ A is in that position that he can dominate the will of B. ಆ ಊರ್ ಮಂದಿಗೆ ಇಲ್ಲ ಅಂದಿರ್ಬಹುದು, ಖರೆ ಬೇಕಾದಂತರ ಬಂದು ಕೇಳಿದ್ರು. ಆದ್ರೆ ಕೇಳಿದ್ರು ಇಲ್ಲ ಅನ್ನಕ್ ಸಾಧ್ಯನೇ ಇಲ್ಲ. ಅಂತ ಒಂದು ಸಂಬಂಧ ಅವ್ರ ನಡುವೆ ಇತ್ತಂತ ಅವಾಗ ಅದು ಗೊತ್ತೈತಿ. ಯಾರು ಕೇಳಿದ್ರು ಕೊಟ್ಟಿಲ್ಲ, ಅವ್ನ್ ಕೊಡು ಮನಸ್ಸಿಲ್ಲ, ಬಟ್ ನಾ ಕೇಳಿದ್ರೆ ಇಲ್ಲ ಅನ್ನಂಗಿಲ್ಲ ಅಂತ ಗೊತ್ತಿದ್ದು ಬಿಗ್ ಏನಂದ, ನೀನು ಊರ್ ಮುಂದಿನ ಹೊಲ ನನಗ್ ಕೊಡ್ತೀನಪ್ಪ ಅಂತ ಕೇಳಿದ. ಹೆದರಿಸಿಲ್ಲ, ಕೊಡ್ತೀನಪ್ಪ ಅಂತ ಕೇಳಿದ. That is called knowing well fully. ಹೌದಾ? ಗೊತ್ತೈತಿ ಅವ್ನ್ ಕೊಡು ಮನಸ್ಸಿಲ್ಲ. ನೀವು ಬಾಯಿ ಹಾಕಿದ್ರ ನೀವು ಕೇಳಿದ್ರ ಅವ ಒಳ್ಳೆ ಅನ್ನಂಗಿಲ್ಲ ಅಂತೂ ಗೊತ್ತೈತಿ. ಅಂತ ಸಂದರ್ಭದೊಳಗ ಅವನಾನ ಅವಂಗ ಆ ರೀತಿಯಾದ ಸಂಬಂಧ ಐತಿ. ಅಂತದ್ರೊಳಗ ಕೊಡು ಮನಸ್ಸು ಇಲ್ಲ ಅಂದಾಗ ಅವನ ಆಫರ್ ಮಾಡಿದ್ನಂದ್ರ ನಾ ಹೊಲ ಕೊಡಾಕತ್ತೀನಿ ಅಂತ ಡಂಗ್ರ ಹೊಡೆದಿದ್ನಂದ್ರ ನೀವು ಕೇಳಿದ್ರೆ ಪ್ರಶ್ನೆ ಇಲ್ಲ. ಅವಂಗ he is totally reluctant to sell it. ಇದು ಎಲ್ಲಾರಿಗೂ ಗೊತ್ತೈತಿ. ಗೊತ್ತಿದ್ದು ನೀವು ಅಕಸ್ಮಾತ್ ನನಗೆ ನೀನು ಹೊಲ ಮೂರು ಮುಂದಿನ 1 ಎಕರೆ ಹೊಲ ಆಯ್ತಲ್ಲ, ಅದನ್ನ ಮಾರಕ್ ಕೊಡು ಅಂತ ಕೇಳಿದ್ನಂದ್ರೆ ಅದರ ಅರ್ಥ ಏನು? the person who is in a position to dominate the will of other ಅಂತ ಐತಲ್ಲ, uses that position. ಅದು ಗೊತ್ತಿದ್ದು uses that position to obtain an unfair advantage over the other. ಇವನ ಮ್ಯಾಲ ದುರುಪಯೋಗ ತಗೊಂಡಂಗ ಆಕೈತಿ. ನಾವೇನ್ ನಡ್ಕೊಂಡನಲ್ಲ ಇವನ್ ಬಗ್ಗೆ, ಅವನ ಮ್ಯಾಲ ವಿಶ್ವಾಸ ಇಟ್ಟಾನಲ್ಲ, ಇವನ್ ಬಗ್ಗೆ ಗೌರವ ಇಟ್ಟಾನಲ್ಲ, ಈ ಗೌರವದ ದುರುಪಯೋಗ ಪಡಿಸ್ಕೊಂಡಂಗವ ಅಂತ ಅರ್ಥ. ಯಾರು ಕೇಳಿದ್ರು ಕೊಡದವ, ನೀವು ಕೇಳಿದ್ರೆ ಕೊಡುದಿಲ್ಲ ಅಂತ ಅನ್ನಂಗಿಲ್ಲ, ಅನ್ನಕ ಬರಂಗಿಲ್ಲ ಅಂತಂದ್ರ ಅವನ ಮ್ಯಾಲ ಗೌರವ ಇಟ್ಟಾನ, ನಂಬಿಕೆ ಇಟ್ಟಾನ, ವಿಶ್ವಾಸ ಇಟ್ಟಾನ, ಪ್ರೀತಿ ಇಟ್ಟಾನ. ಹೌದಾ? ಇಂಥ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನ ದುರುಪಯೋಗ ಪಡಿಸ್ಕೊಂಡು ಇವನ್ ಕಡೆಯಿಂದ ಕನ್ಸೆಂಟ್ ತಗೊಂಡಿದ್ನಂದ್ರ ದಿಸ್ ಈಸ್ ದ ಕೇಸ್ ಆಫ್ ಕನ್ಸೆಂಟ್ obtained ಥ್ರೂ undue influence, not through coercion. ಹೆದರ್ಕಿಲ್ಲ, ಕೊಡ್ಲಿಲ್ಲ ಅಂದ್ರೆ ನೋಡಪ್ಪ ಅಂತ ಏನ್ ಅಂದಿಲ್ಲ. ನೋಡಪ್ಪ ಕೊಟ್ರ ಚಲೋ ಆಕತಿ, ಮತ್ತ ಎಂದು ನಾ ಏನು ನಿನಗೆ ಕೇಳಿಲ್ಲ, ಇದೊಂದು ಎಕರೆ ಹೊಲ ತಗೋಬೇಕಂತ ಆಗತ್ತೆ, ಮತ್ ಕೊಟ್ರ ಚಲೋ ಆಕತಿ ನೋಡಪ್ಪ ಅಂದ್ರ ಅವ ಇವು ಏನೋ ನನಗೆ ಕೇಳೇ ಇಷ್ಟೆಲ್ಲ ಅವ್ರ ಉಪಕಾರ ನನ್ನ ಮ್ಯಾಲ ಐತೆ, ಅವ್ರೆಲ್ಲ ಹಿಂಗೇನೇನೋ ಸಂಬಂಧಗಳು ಇರ್ತಾವ. ಇವು ಏನು ಬಾಯಿ ಹಾಕಿ ಕೇಳೇ ಇಲ್ಲ ಅಂದಾಗ ಇವ ರಾಮನನ್ನು ವನವಾಸಕ್ಕೆ ಕಳಿಸ್ಬೇಕನ್ನೋ ಪ್ರಾಮಿಸ್ ಏನ್ ತಗೊಂಡಲ್ಲ, ಹೆದರಿಕೆ ಒತ್ತಾಯ ಏನಿಲ್ಲ. ಅನುಚಿತ ಪ್ರಭಾವ ಅವನ ಮೇಲೆ ಆ ವಿಲ್ಲನ್ನ ಡಾಮಿನೇಟ್ ಮಾಡುವಂತಹ ಪೊಸಿಷನ್ ಒಳಗಿದ್ದು ಅನ್ನಕ್ಕೊಂದು ವಚನ ತಗೊಂಡು ನಿನ್ನ ಮಾತು ಕೊಟ್ಟ ಮಾತು ನಡೆಸ್ಕೊಂತೀನಿ ಅಂದ ಆಮೇಲೆ ಆ ವಚನ ಇಟ್ಟನು ಅಸಹಾಯಕ. ಕಳ್ಸು ಮನಸ್ಸು ಇರಂಗಿಲ್ಲ ದಶರಥ, ಆದ್ರೂ ಮಾತು ಕೊಟ್ಟು ಬಿಟ್ಟೇನೆ ಅಂತ ಕಳ್ಸೋದು ಏನಿದೆ?
ಅಲ್ಲಿ ಹೆದರಿಕಿಲ್ಲ, ಕೋಯರ್ಷನ್ ಇಲ್ಲ ಅಲ್ಲಿ. ಅದೇನೈತಿ? ಅನುಚಿತ ಪ್ರಭಾವ. Subsisting the relation or relation subsisting between the party. ಅವು ಯಾವ್ಯಾವ ಸಂಬಂಧಗಳು ಅನ್ನೋದು ಲಾ ಹೇಳ್ತೈತಿ. ಯಾವ್ಯಾವ ನಡೆಸ್ಬೇಕಾದ್ರೆ ಅಲ್ಲಿ ಅಂಡಿ ಇನ್ಫ್ಲೂಯೆನ್ಸ್ ಐತೆ ಅಂತ ಲಾ ಪ್ರೊಸ್ಯೂಮ್ ಮಾಡ್ತೈತೆ ಅನ್ನೋದು ಮುಂದೆ ಹೇಳ್ತೇನೆ ನಾ, ಪ್ರಶ್ನೆ ಇಲ್ಲ. ಆಗ ಇಲ್ಲಿ ಟು obtain an unfair advantage over the other. Unfair advantage over the other ಅಂದ್ರೆ ನಿಮ್ಗೆ ಏಗ ಪಕ್ಕಾ ಗೊತ್ತೈತಿ ಬಿ ಅದನ್ನ ಮಾರೋ ಮನಸ್ಸಿಲ್ಲ ಅವನ ಸಲ ಅಂತ ಗೊತ್ತೈತಿ, ಯಾರು ಕೇಳಿದ್ರು ಕೊಟ್ಟಿಲ್ಲ ಅಂತ ಗೊತ್ತೈತಿ, ನಾ ಕೇಳಿದ್ರೆ ಇಲ್ಲ ನಕ್ಕ ಬರಂಗಿಲ್ಲ ಅನ್ನೋದು ಗೊತ್ತೈತಿ ಅವಂಗ. he is in that position that he can dominate the will and wish, he can dominate the feeling of ಬಿ ಅನ್ನೋ ಪೊಸಿಷನ್ ಇದ್ದಾಗ ನಾವಲ್ಲಿ ಬಾಯಿ ಹಾಕ್ಬಾರ್ದು. ಖರೆ ಅಂದ್ರೆ ನನ್ನ ಮಾತು ದಾಟೋದೇ ಇಲ್ಲವ ಅಂತಂದಾಗ ನಾನು ನನ್ನ ಸ್ವಾರ್ಥಕ್ಕಾಗಿ ಅವನ ಮೇಲೆ ಯಾವುದನ್ನು ಹೇರಬಾರ್ದು. ಯಾವಾಗ ಅದು ಸೆಲ್ಫಿಶ್ನೆಸ್ ಆಗತ್ತದ. ನಮಗ್ ಗೌರವ ಕೊಡ್ತಾರವ್ರ ಅಂತ ಗೊತ್ತಾದಾಗ, ನಮ್ಮ ಮೇಲೆ ವಿಶ್ವಾಸ ಅಂತ ಗೊತ್ತಾದಾಗ, ನಾವ್ ಏನ್ ಹೇಳಿದ್ರು ಅದನ್ನ ಪರಿಪಾಲಿಸುವಂತ ಒಂದು ಸ್ಥಿತಿಯೊಳಗ ಅವ್ರ ಮನಸ್ಥಿತಿಯೊಳಗ ಅದಾರ ಅಂದಾಗ ನಮ್ಮ ಸ್ವಾರ್ಥಕ್ಕಾಗಿ ನಾವು ಹೇಳಿದ್ರೆ ಅದೇನಾಗ್ತದ ನೋಡ್ರಿ, ಯೂಸಸ್. ಅವಾಗ ಏನಾಗ್ತೈತಿ, ವಿ ಹ್ಯಾವ್ ಯೂಸ್ಡ್ our position to obtain an unfair advantage. ಅವ್ರು ನನ್ನ ಮ್ಯಾಲಷ್ಟು ವಿಶ್ವಾಸ ಇಟ್ಟು ಗೌರವ ಇಟ್ಟಾರ ಅಂದ್ರೆ, ನನ್ನ ಸ್ವಂತಕ್ಕಾಗಿ ನಾ ಏನಾದ್ರು ಕೇಳಿಬಿಟ್ನಿ ಅಂದ್ರೆ ಅದು ಏನಾಗುತ್ತೆ, ಅನ್ಫೇರ್ ಅಡ್ವಾಂಟೇಜ್, undue advantage over the other. ಸೊ ಇಲ್ಲಿ ಅಂತ ಸ್ಥಿತಿಯೊಳಗೆ ಯಾರದರ ಒಪ್ಪಿಗೆಯನ್ನು ಪಡ್ಕೊಂಡು ವ್ಯವಹಾರ ಆಗಿತ್ತಂದ್ರೆ ಅವಾಗ the consent obtained from B to sell is 1 acre of land. ಹೌದಾ? ಕನ್ಸೆಂಟ್ ಕೊಟ್ಟಾನಂದ್ರೆ that consent is obtained by A from B through undue influence. Okay. ಅವಾಗ though this consent is given by B, ಅವಾಗ that consent is not free. ಅವಾಗ ಅದು ಫ್ರೀ ಅನ್ನಂಗಿಲ್ಲ. Consent is there, but consent is obtained through undue influence. That is why that consent is not free. ಆ ಫ್ರೀ ಇಲ್ಲ ಅಂದಾಗ, when that consent is not free, the contract is not valid. ಒಪ್ಪಿಗೆ ಹೆಂಗ್ ಪಡ್ಕೊಂಡಾರ? ಒಂದೇದೇನು, ವೆದರ್ ಇಟ್ ಈಸ್ obtained through coercion, ಇಲ್ರಿ coercion ಹೆದರಿಸಿ, ಆರ್ ವೆದರ್ ಇಟ್ ಈಸ್ obtained through undue influence. ಸ್ವಲ್ಪ ಏನೋ ಅನಿಸ್ತೈತ್ರಿ, ಅವ್ರವ್ರ ಮೊದ್ಲಿಂದ ನಡ್ಕೊಂಡು ಬಂದಿದ್ರು, ಅವ್ರವ್ರ ಸಂಬಂಧಗಳಿತ್ತು, ಹಿಂಗಾಗಿ ಅದು ಅವ್ರ ಸಂಬಂಧಗಳ ಆ ರೀತಿ ಇತ್ತು. ಅವ್ರು ಹೇಳಿದ್ರೆ ಅವರು ಇಲ್ಲ ಅನ್ನೋ ಪರಿಸ್ಥಿತಿಗಳು ಇದ್ದಿದ್ದಿಲ್ಲ. ಹೇಳಿದ್ರೆ ಅವಂಗೂ ಅನಿವಾರ್ಯ ಕೊಟ್ಟಾನ, ಆದ್ರೆ ಅವಂಗೇನು ಕೊಡು ಮನಸ್ಸು ಇದ್ದಿದ್ದಿಲ್ಲ ಅಂತ ಇತ್ತಂದ್ರ ಸ್ಥಿತಿ, that situation is considered and treated as consent obtained through undue influence. Let us see what are the examples of such relation. One is first ನೋಡಿ, the law presumes ಅಂದ್ರೆ ಏನು? ಅಸ್ಯೂಮ್ ಅಂದ್ರೆ ಅದನ್ನ ಕಲ್ಪನೆ ಮಾಡ್ಕೋತೈತಿ, ಅಂದ್ರೆ ತಿಳ್ಕೊಂತೈತಿ ಅನ್ನಿಸ್ತಾನ. ಅಸ್ಯೂಮ್, ಅಸಂಪ್ಷನ್ ಅಂತ ಇರ್ತಾವ. ಲಾ ಅಸ್ಯೂಮ್ ಯಾರ್ಯಾರ ನಡುವ ಒಪ್ಪಂದ ಆತಂದ್ರ ಅಲ್ಲಿ ಪಕ್ಕಾ ಅಂಡಿ ಇನ್ಫ್ಲೂಯೆನ್ಸ್ ಐತಿ ಅಂತ ಲಾ ಪ್ರಿಸ್ಯೂಮ್ ಮಾಡ್ಬೇಕು. ಯಾರು? ವೇರ್ ಒಂದೇದ್ ನೋಡಿ, where one person holds a real or apparent authority, real or apparent authority, real or apparent authority over the other.
ಇಲ್ಲಿ ಮತ್ತು A and B ತಗೋರಿ. A has, if at all, A holds a real or apparent authority over B. Real or apparent authority ಅಂದ್ರೆ ಏನು? If A is a master, B is a servant. B is a servant of A. Now A is a master. ಅವನ ಕೈಯಾಗ ನೌಕರಿ ಮಾಡೋಣ ಯಾರು? ಏನು? Real authority. A has real authority over B. A has real authority over. ಅವ್ರ ಬಹಳ ಚಂದ ಇವ್ರ ಕೈಯಾಗ ನೌಕರಿ ಮಾಡ್ಕೊಂತಿದ್ದವ. A is a boss and B is a subordinate or servant. ಅವಾಗ B ಇಂದ ಒಂದ್ ಎಕರೆ ಹೊಲ ಇರ್ತತಿ. ಅವಾಗ A ಕೇಳ್ತಾನ, ನೋಡಪ್ಪ ನೀನ್ ಊರ್ ಮುಂದೆ ಹೊಲ ನಮ್ಗೆ ಕೊಟ್ಬಿಡ, ಏನ್ ಯೋಗ್ಯ ಬೆಲೆ ಐತಿ, ಮಾರ್ಕೆಟ್ ಬೆಲೆ ಕೊಡ್ತೇನೆ, ನನ್ಗೇನಿಲ್ಲ, ಕೊಟ್ರೆ ಚಲೋ ಆಕತ್ತಂದ್ರೆ 30 ವರ್ಷದಿಂದ ನಮ್ಗೆ ಅನ್ನ ಹಾಕಿರಿ ಸಾಹೇಬ್ರ ನೀವು, ನಿಮ್ ಅನ್ನ ನಿಮ್ ಋಣ ನಮ್ ಮ್ಯಾಲ ಐತಿ, ನಾ ಯಾರು ಕೇಳಿದ್ರು ಕೊಟ್ಟಿದ್ದಿಲ್ಲ ಸಾಹೇಬ್ರ, ನೀವು ಕೇಳಿದ್ರೆ ನನ್ಗಿಲ್ಲ ಅನ್ನಕ್ ಬರಂಗಿಲ್ರಿ, ನನ್ನ ಬಾಯಿ ಸತ್ ಹೋಗೈತಿ, ಐ ಕೆನಾಟ್ ಸೇ ನೋ ಟು ಯು, ನಾನ್ ನಿಮಗೆ ನೋ ಅನ್ನೆ ಅಂದ್ರ ಆ ದೇವ್ರ ಮೆಚ್ಚುದಿಲ್ಲ ಸಾಹೇಬ್ರ, ನೀವು 30 ವರ್ಷ ನನಗೆ ಏನು ಅನ್ನ ಹಾಕಿರಿ, ನೀವು ಅನ್ನ ಹಾಕಿದ್ದನಿ ನನಗೆ ನೀವು ಅಂತ ಹೇಳಿ ಅವ್ನ ಏನ್ ಕೊಡ್ತಾನಲ್ಲ, ಅವಾಗ ಅಲ್ಲಿ ಅಂಡಿ ಇನ್ಫ್ಲುಯೆನ್ಸ್ ಐತಿ. ವ್ಯವಹಾರ ಬರೀ ಹೆದರಿಕೆ ಹೆದರಿ ಕೊಡ್ಲಿಲ್ಲ ಅಂದ್ರೆ ನೋಡಿ ನೀನ್ ನೌಕರಿ ತೆಗಿತೀನಿ, ಕೊಡ್ಲಿಲ್ಲ ಅಂದ್ರೆ ನೋಡಿ ಹಂಗ್ ಮಾಡಿ ಏನೂ ಇಲ್ಲ. ಸುಮ್ ಪ್ರೀತಿಯಿಂದ ಕೇಳೋಣ, ಅವನು ಪ್ರೀತಿಯಿಂದ ಸಾಹೇಬ್ರನ್ನ ಯಾರು ಕೇಳಿದ್ರು ಕೊಟ್ಟಿಲ್ರಿ, ಕೊಡು ಮನಸ್ಸು ಇಲ್ರಿ, ನೀವು ಕೇಳಿರ ಅಂದ್ರೆ ಇಲ್ಲ ನಾಕ್ ಬರಂಗಿಲ್ಲ. ದಿಸ್ ಈಸ್ A holds a real authority over B. Real authority over B. ಇಂಥ ಸಂದರ್ಭದೊಳಗೆ ಇವರಿಬ್ಬರ ನಡಕ್ಕೆ ಏನಾದ್ರು ಒಂದು ಒಪ್ಪಂದ ಆಗ್ತದೆ, law straightway assumes that the consent is not free. Definitely A has used, A has exercised his position to obtain an unfair advantage. ಅವನ ಪೊಸಿಷನ್ ಅನ್ನ, ಅವನ ಅಥಾರಿಟಿಯನ್ನ, ಅವನ ಒಪ್ಪಂದಕ್ಕೆ ಸಮ್ಮತಿ ಪಡೆಯೋದಕ್ಕೆ ಉಪಯೋಗ ಮಾಡ್ಕೊಂಡ, ನೀವು ದುರುಪಯೋಗ ಪಡಿಸ್ಕೊಂಡ ಅಂತ ಸ್ಟ್ರೇಟ್ ಅವೇ ಲಾ ಏನ್ ಮಾಡಬೇಕು, ಅಜ್ಯೂಮ್. ಸೊ ಇಫ್ ಎಟ್ ಆಲ್ ದೇರ್ ಇಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ದ ಮಾಸ್ಟರ್ ಅಂಡ್ ಸರ್ವಂಟ್, ದಟ್ ಕಾಂಟ್ರಾಕ್ಟ್ ಇಸ್ ನಾಟ್ ವ್ಯಾಲಿಡ್. ಯಾನ್ ಹೇಳೋದ ಬೇಡ. ಯಾಕೆ ವ್ಯಾಲಿಡ್ ಅಲ್ಲ ಅಂದ್ರೆ, ಯಾಕೆ ವ್ಯಾಲಿಡ್ ಅಂದ್ರೆ ಇನ್ ದ್ಯಾಟ್ ಕಾಂಟ್ರಾಕ್ಟ್ ದೇರ್ ಇಸ್ ನೋ ಫ್ರೀ ಕನ್ಸೆಂಟ್. ಯಾಕೆ ಫ್ರೀ ಕನ್ಸೆಂಟ್ ಇಲ್ಲ ಅಂದ್ರೆ, ಬಿಕಾಸ್ A is a master and B is a servant. So that is why A is in a position to dominate the will and wish of the servant B. That is why whatever the consent obtained from B to this contract is not free, because this consent is obtained through undue. This is the presumption of law. ಯಾರು ಕಂಪ್ಲೇಂಟ್ ಕೊಡೋದು ಬೇಡ, ಏನು ಮಾಡೋದು ಬೇಡ, ಲಾನ ತಾನ ತಿಳ್ಕೊಂಡ್ಬಿಡ್ಬೇಕು. ನೋ 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 ನೋ, we are not going to allow this as a valid contract, because there is a contract between master and servant. Master and servant ಅಷ್ಟ ಆಗುದಿಲ್ಲ. Where one person holds a real authority or apparent authority. Real authority, apparent authority ಅಂದ್ರೆ ಏನು? ಕಣ್ಣಿಗೆ ಕಾಣಕ್ ಬರುವಂತ ಅಥಾರಿಟಿ ಹೊಂದಿರ್ತಾನ. ಕಣ್ಣಿಗೆ ಕಾಣಕ್ ಬರುವಂತ ಅಥಾರಿಟಿ ಅಂದ್ರೆ ಏನ್ ನೋಡ್ರಿ, ಇಲ್ಲಿ ರಿಲೇಷನ್ ಮಾಸ್ಟರ್ ಅಂಡ್ ಸರ್ವಂಟ್, police officer and accused, apparent authority. Police officer and accused, ನೋಡಿ apparent authority. ಒಂದ್ ಯಾವ್ದೋ ಅಪರಾಧದೊಳಗೆ ಸಿಕ್ಕಿರ್ತಾನೆ ಬಿ, ಒಂದ್ ಯಾವ್ದೋ ಅಪರಾಧ ಮಾಡಿ ಅದರ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಎ ಇರ್ತಾನೆ, ಪೊಲೀಸ್ ಆಫೀಸರ್. A holds an apparent authority over B, not real authority, apparent authority over B. ಆ ಇನ್ವೆಸ್ಟಿಗೇಷನ್ ಮುಗಿತನ, ಅವನದೇನು ಇನ್ನೂ ಚಾರ್ಜ್ ಶೀಟ್ ಹಾಕಿಲ್ಲ, ಮತ್ತೊಂದಾಗಿಲ್ಲ, ಮೂರೊಂದಾಗಿಲ್ಲ, ಹೌದಾ, ಆಗುತ್ತಾನ ಅಂದ್ರೆ ಒಂದ್ ವರ್ಷ 2 ವರ್ಷ ಆಗಿರ್ತದೆ ಅಂತ ಹೇಳಿರಿ. ಅಷ್ಟ್ರೊಳಗೆ ಎ ಮತ್ತು ಬಿ ನಡು ಒಂದು ವ್ಯವಹಾರ ಅಂತ ಹೇಳಿರಿ. ಬಿ ನ ಊರ್ ಮುಂದಿನ ಹೊಲ ಎ ತಗೊಂಡಂತ. Because A is a police officer, he is an accused, ಹೌದಾ, ಅವ ಅಪರಾಧಿ, ಸಂಶಯಾಸ್ಪದ ಅಪರಾಧಿ,
ಇವ ಅಪರಾಧ ಮಾಡಿದ್ದ ಎಲ್ಲ ಇನ್ವೆಸ್ಟಿಗೇಷನ್ ಹಾಕಿ ಪೊಲೀಸ್ ಆಫೀಸರ್ ಇವನ್ ಸ್ಟೇಷನ್ಗೆ ಬರ್ತದ ಅದ ಕಂಪ್ಲೇಂಟ್ ಇವನ್ ವಿರುದ್ಧ ಇವನ್ ಸ್ಟೇಷನ್ಯಾಗ ಐತಿ ಇವ ಅದನ್ನೇನ್ ಮಾಡಕ್ತಾನ ಇನ್ವೆಸ್ಟಿಗೇಷನ್ ಮಾಡಾಕತ್ತಾನ he has apparent authority over B and ಗರ ಮಾಡಿ ಪೊಲೀಸ್ ಆಫೀಸರ್ ಏನ್ ಹೇಳಿದ್ರು ಏನ್ ಪಾರ ಅದ್ರ ಫ್ಯಾಕ್ಟ್ ಅಂತ ಹೇಳಿದ್ರೆ ಮತ್ತ ಊರ್ ಮುಂದಿನ ಹೊಲ ಕೊಡಾಕ ಬೇಕಾಗಿ ಕೊಡ್ತೀನ ಅಂತ ಕೇಳಿದ್ರೆ ಇಲ್ಲ ಅಂದ್ರೆ ಎಲ್ಲಿ ನನ್ನ ಇವ ಅಂಜ್ ಏನ್ ಮಾಡಿದ ಇಲ್ಲ ಅಂದ್ರೆ ಎಲ್ಲಿ ನನ್ನ ಒಳಗ ಕಾಯಿ ಮುಗಿತಾರ ಮರಯ ಸಾಹೇಬ್ರ ಕೇಳಾಕತ್ತಾರ ಬಟ್ ಅವ್ರನ್ನ ಸಂತೃಪ್ತಿ ಪಡಿಸ್ಬಿಡೋನು ಇಲ್ಲ ಅನ್ನೋದು ಎಲ್ಲಿ ಅಂತಂದ್ರೆ ಹ್ಞೂ ಅಂದಿದ್ದ ಅಂದ್ರ ಯಾರ್ ಹೆದರಿಸಿಲ್ಲ ಅವ್ರು ಹೆದರಿಸಿಲ್ಲ ಕೊಟ್ರ ನಿನ್ ಬಿಡ್ತೇನಿ ಕೊಟ್ರ ನಿನ್ಗ ಹೆಲ್ಪ್ ಮಾಡ್ತೀನಿ ಅಂತ ಏನ್ ಹೇಳಿಲ್ಲ ಅವ್ರು ಸುಮ್ ಏನೋ ಕೇಳಾರ ಏನೋ ನಿಮ್ ಊರಾಗ ನಿಮ್ದು ಏನೋ ಊರ್ ಹೊಲ ಆಯ್ತಂತಲ್ಲ ಕೇಳ್ಕೊಂಡೆ ನಾನು ಒಂದ್ ರೀತಿ ಹೊಲ ಹುಡುಕಾಗ್ತಿದ್ದೆ ಮತ್ ಕೊಟ್ಟ ಚಲೋ ಆಕತಿ ಕೊಡೋ ವಿಚಾರ ಐತಿ ಏನ್ ಅಂತ ಅಂದ್ರ ಮಾರ್ಕೆಟ್ ರೇಟ್ ಅಂತ ಅದನ್ನ ಕೊಡ್ತೇನೆ ಅವಾಗ ಇವ ಯಪ್ಪ ಪೊಲೀಸ್ ಆಫೀಸರ್ ನಾ ಅಪರಾಧ ಮಾಡಿದ ಇದನ್ನ ತನಿಖೆ ಮಾಡುವಂತ ಆಫೀಸರ್ ಇಲ್ಲ ಅಂದ್ರೆ ಎಲ್ಲಿ ಸಿಟ್ಟಾಗಿಗಾರೋ ಮರ ಕೊಟ್ಟು ಸುದ್ದ ಆಗ್ಬಿಡೋನು ಸಂತೃಪ್ತಿ ಪಡಿಸ್ಬಿಡೋನು ಅಂತ ಹೇಳಿದ್ರೆ ಈ apparently A as a police officer has a position to dominate the will of B. Guaranteed. During investigation, the police officer accused will and wish ಮೇಲೆ dominate ಮಾಡುವಂತ position ಅನ್ನು ಹೊಂದಿರ್ತಾನ apparent authority. ಅವಾಗ ಅಂಥ ಒಪ್ಪಂದ ಆಗಿತ್ತಂತ a person who has either a real or an apparent authority or the other person, between those persons, if at all any contract is formed, that contract is not valid because the consent between these two is not free. It is obtained through loss straight away assume. ಎರಡನೇ situation where the second situation where a person stands and a fiduciary relation to the other. A fiduciary relation to other. Fiduciary relation ಅಂದ್ರೆ ಏನು? Relation of mutual trust. Relation of mutual trust. Relation of ಒಬ್ಬರಿಗೊಬ್ಬರು ಪರಸ್ಪರ ನಂಬಿಕೆಯನ್ನು ಇಟ್ಟುಕೊಂಡಂತ ಸಂಬಂಧ. Fiduciary relation of mutual trust and confidence. Mutual trust and confidence. ಅಂದ್ರೆ ಇದೆಂತದು? Suppose A and B. A is a doctor, B is a patient. There is a fiduciary relationship between A and B. ಇವರಿಬ್ಬರು ನಡ್ಕೊಂಡು ರಿಲೇಷನ್ ಆಫ್ ಮ್ಯೂಚುವಲ್ ಟ್ರಸ್ಟ್ ಅಂಡ್ ಕಾನ್ಫಿಡೆನ್ಸ್ ಐತಿ. ಎ ಬಿ ನ ಬಹಳ ವರ್ಷದಿಂದ ನೋಡ್ಕೊಂತ ಬಂದಿದ್ದ, ಅವನ ಹೆಲ್ತ್ ಇವನ್ ಬಗ್ಗೆ ಗೊತ್ತೈತಿ. ಈ ಹೆಲ್ತ್ ಏನಿಗೆ ಗೊತ್ತೈತಿ, ಅವ್ನಿಗೆ ಯಾವ ರೋಗ ಐತಿ, ಯಾವ ಜಡ್ ಐತಿ, ಏನಾಗೈತಿ, ಎಂತ ಐತಿ. ಆದ್ರೆ ಎ ಆಸ್ ಎ ಡಾಕ್ಟರ್ ವಿಲ್ ನಾಟ್ ಡಿಸ್ಕ್ಲೋಸ್ ದ ಸೇಮ್ ಥಿಂಗ್ ಟು ಥರ್ಡ್ ಪಾರ್ಟಿ. ಯಾರಿಗೆ ಹೇಳಂಗಿಲ್ಲ. ಅವನ್ ಪೂರ್ತಿ ಅವನ ಹೆಲ್ತ್ ಪೂರ್ತಿ ಅವ್ನ ಕೈಯಾಗೈತಿ. ಹೇಳ್ದಂಗನ ಅವನ ಹೆಲ್ತ್ ಅವ್ನ ಕೈಯಾಗೈತಿ. ಇದಕ್ಕೆ ನಾವೇನ್ ಕರಿತೀವಿ ಗೊತ್ತೇನು? ಫಿಡ್ಯೂಷಿಯರಿ ರಿಲೇಷನ್. ಫಿಡ್ಯೂಷಿಯರಿ ರಿಲೇಷನ್ ಟು ದ ಅದರ್. ಇವರಿಬ್ಬರ ನಡುವೊಂದು ರಿಲೇಷನ್ ಆಫ್ ಮ್ಯೂಚುವಲ್ ಟ್ರಸ್ಟ್ ಅಂಡ್ ಕಾನ್ಫಿಡೆನ್ಸ್ ಐತಿ. ಇಲ್ಲಿ ಪ್ರೊಫೆಷನಲ್ ಎಥಿಕ್ ಐತಿ ಡಾಕ್ಟರ್ಗೆ. ಪ್ರೊಫೆಷನಲ್ ಎಥಿಕ್ ಐತಿ ಡಾಕ್ಟರ್ಗೆ. ಹೌದಾ? ಸೊ ಆಸ್ ಎ ಡಾಕ್ಟರ್ he cannot and should not disclose the information, health information of patient to anybody. ಡಾಕ್ಟರ್ ಹತ್ರ ತನ್ನ ಮಕ್ಕಳನ್ನ
ತನ್ನ ಸಮಸ್ಯೆಗಳನ್ನ ಅವ ಹೇಳ್ಕೊಂತಾನ. ಅದನ್ನ ಬೇರೆ ಯಾರಿಗೂ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. Suppose ಎರಡನೇ ಸಿಚುವೇಶನ್, ಸಾಲಿಸಿಟರ್ ಅಂಡ್ ಹಿಸ್ ಕ್ಲೈಂಟ್. ಸಾಲಿಸಿಟರ್ ಅಂಡ್ ಹಿಸ್ ಕ್ಲೈಂಟ್. ಸಾಲಿಸಿಟರ್ ಅಂದ್ರೆ ಯಾರು? ವಕೀಲರು. ಸಾಲಿಸಿಟರ್ ಅಂಡ್ ಹಿಸ್ ಕ್ಲೈಂಟ್ ಅಥವಾ ಎನಿ ಫಾರ್ ದಟ್ ಮ್ಯಾಟರ್ ಚಾರ್ಟರ್ಡ್ ಅಕೌಂಟೆಂಟ್ ಅಂಡ್ ಹಿಸ್ ಕ್ಲೈಂಟ್. ಚಾರ್ಟರ್ಡ್ ಅಕೌಂಟೆಂಟ್ ಅವ್ರ ಕ್ಲೈಂಟ್ ಎಲ್ಲಾ ಇತಿಹಾಸ ಗೊತ್ತಿರ್ಬೇಕು. ಅವ್ರ ಆಸ್ತಿ ಎಷ್ಟೈತಿ, ಅವ್ರ ಹಣ ಎಷ್ಟೈತಿ, ಅವ್ರ ಸಾಲ ಎಷ್ಟೈತಿ, ಅವ್ರ ಬಿಸ್ನೆಸ್ ಪೊಸಿಷನ್ ಹೆಂಗೈತಿ ಗೊತ್ತೈತಿ ಚಾರ್ಟರ್ಡ್ ಅಕೌಂಟೆಂಟ್ ಅವ್ರ ಕ್ಲೈಂಟ್ ಬಗ್ಗೆ. ಅಥವಾ ಸಾಲಿಸಿಟರ್ ಅಡ್ವೊಕೇಟ್, ಒಬ್ಬರ ನ್ಯಾಯವನ್ನ ಎ ಇಸ್ ಅನ್ ಅಡ್ವೊಕೇಟ್, ಬಿ ಇಸ್ ಹಿಸ್ ಕ್ಲೈಂಟ್. ಒಂದು ವ್ಯಾಜ್ಯ, ಅವ್ರ ಸಂಪೂರ್ಣ ಅವ್ರ ಮನುಷ್ಯನದ ವ್ಯಾಜ್ಯವನ್ನ ಎ ನಡ್ಕೊಂಡು ಬಂದಾನ. ಸೊ it is a relation between mutual trust. It is a relation of mutual trust and confidence ಅಂತ ಇರ್ತೈತಿ. ಇಲ್ಲಿ ತನ್ನ ಎಲ್ಲಾ ಸಂಗತಿಗಳನ್ನ ಹುಡುಗರಿಗೆ ಡಿಸ್ಕ್ಲೋಸ್ ಮಾಡ್ತಾನ. ಅವನ ಆಸ್ತಿ ಏನಾಯ್ತು, ಎಂತಾತು, ಏನಾಯ್ತು, ಎಲ್ಲೈತಿ, ಅವ್ರಾಗೈತಿ, ಯಾರು ಲತ್ತಾಯಿಸಿದ್ರು, ಯಾರೇ ರೀತಿ ಡಿಸ್ಕ್ಲೋಸ್ ಬಿಫೋರ್ ಅಡ್ವೊಕೇಟ್, ಬಿಫೋರ್ ಹಿಸ್ ಚಾರ್ಟರ್ಡ್ ಅಕೌಂಟೆಂಟ್. ಇಂಥ ವ್ಯಕ್ತಿಗಳ ಇಂಥ ಸಂಬಂಧಕ್ಕೆ ಒಂದೇ ಸಂಬಂಧ ಏನಂದ್ವಿ? where a person holds real or apparent authority. ಅವ್ಯಾವು? ಮಾಸ್ಟರ್ ಅಂಡ್ ಸರ್ವೆಂಟ್, ಎಂಪ್ಲಾಯರ್ ಅಂಡ್ ಎಂಪ್ಲಾಯಿ, ಪೊಲೀಸ್ ಆಫೀಸರ್ ಅಂಡ್ ಅಕ್ಯೂಸ್. ಅಲ್ಲಿ ಬಹಳ ಬಹಳ ಅಧಿಕಾರವಾಣಿಯಿಂದ ಹೇಳ್ತಿರ್ತಾನ ಅಲ್ಲಿ, ಅಧಿಕಾರವಾಣಿಯಿಂದ. ಬಟ್ ಇಲ್ಲಿ ಅಧಿಕಾರವಾಣಿ ಇಲ್ಲ. ಇಲ್ಲಿ ಏನೈತಿ? ಜಸ್ಟ್ ಫಿಡ್ಯೂಷಿಯರಿ ರಿಲೇಷನ್. ಏನೈತೆ ಅಂದ್ರೆ ಇವ್ರಿಬ್ಬರ ನಡುವೆ ಒಂದು ಮ್ಯೂಚುವಲ್ ಟ್ರಸ್ಟ್ ಅಂಡ್ ಕಾನ್ಫಿಡೆನ್ಸ್ ಸಂಬಂಧ. ಇವ್ರಿಗೆ ಬಂದು ಇವರ ದೇವರು, ಡಾಕ್ಟರ್ ದೇವರು, ಅಡ್ವೊಕೇಟ ದೇವ್ರು, ಚಾರ್ಟರ್ಡ್ ಅಕೌಂಟೆಂಟ್ ದೇವ್ರು. ಅವ್ರಿಗೆ ಅವ್ರಿಬ್ಬರ ನಡಕ ಇವ್ರು ದೊಡ್ಡ ವ್ಯಾಜ್ಯವನ್ನ ಅನ್ನವ ಒಂದು 10-20 ಕೋಟಿ ರೂಪಾಯಿ ಆಸ್ತಿ ಹೀಗೆ ಅವ್ರು ಯಾರೋ ಲತ್ತಾಯಿಸಿರ್ತಾರ. ಇವ ಹೋರಾಟ ಮಾಡಿ 10-20 ವರ್ಷ ಹೋರಾಟ ಮಾಡಿ ಎಲ್ಲಾ ಆಸ್ತಿ ಕೊಡಿಸ್ಕೊಟ್ಟಿರ್ತಾನ ಎ. ಇಟ್ ಮೀನ್ಸ್ ದಟ್ ಎ ಅಂಡ್ ಬಿ ನಡುವೆ ಒಂದು ಫಿಡ್ಯೂಷಿಯರಿ ರಿಲೇಷನ್ ಐತಿ, ಮ್ಯೂಚುವಲ್ ಟ್ರಸ್ಟ್ ಅಂಡ್ ಕಾನ್ಫಿಡೆನ್ಸ್ ರಿಲೇಷನ್ ಐತಿ. ಎಲ್ಲಾ ಇವ ಬೀದಿ ಬಿಕಾರಿಗೆ ಅಡ್ಡಾಡ್ತಿರ್ತಾನ. ಬಿ ಎಲ್ಲಾ ಆಸ್ತಿ ಇದ್ರು ಅವಂಗ ಆಸ್ತಿ ದಕ್ಕಿರಂಗಿಲ್ಲ. ಎ ತನ್ನ ಸ್ವಂತ ಶ್ರಮದಿಂದ, ತನ್ನ ಬುದ್ಧಿಯಿಂದ, ತನ್ನ ಜಾಣತನದಿಂದ ಕೋರ್ಟ್ನೊಳಗೆ ಬಡದಾಡಿ ಬೀದ್ಯಾಗ ಅಡ್ಡಾಡವನ್ ತಂದು ಅರಮನೆ ಕುಂದಿರ್ಸಿರ್ತಾನ. ಅವಾಗ ಅವನ್ ತನ್ನ ಬಿ 10-20 ವರ್ಷ ಬೀದಿ ಬಿಕಾರಿಂದ ಅಡ್ಡಾಡಿರ್ತಾನ. ದೇವರಂಗ ನಾನು ಬಂದು ಕಾದ್ರಪ್ಪ ಎಲ್ಲಾ ಐಟಂದ್ರೆ ಇದು ನಿಮ್ಮಿಂದನೇ. ನಾನು ದೇವ್ರ ಜಗಲಿ ಮ್ಯಾಲ ನಿಮ್ಮ ಫೋಟೋನ ಇಟ್ಟು ನಾ ಪೂಜೆ ಮಾಡಕ್ತೀನಿ ಸಾಹೇಬ್ರ, ಸಂಬಂಧ ಇರ್ತಾನೆ ತಿಳಿರಿ. ದಟ್ ಈಸ್ ಕಾಲ್ಡ್ ಫಿಡ್ಯೂಷಿಯರಿ ರಿಲೇಷನ್. ಇಷ್ಟೆಲ್ಲ ಆದ್ಮೇಲೆ ಏನಂತಾನ? ಅಲ್ಪ ನಿಮ್ ಊರ್ ಮುಂದೊಂದ್ ಎಕರೆ ಹೊಲ ಇರ್ತದ, ಅದನ್ನ ಮನಿ ಕಟ್ಕೋಬೇಕಾಯ್ತು, ಕೊಡ್ತೀನ ಅನ್ನ. ಅವಾಗ ಆ ಬೀದಿ ಬಿಕಾರಿ ಅಡ್ಯಾಡವನು ಮನುಷ್ಯರೇ. ನನ್ನ ಈ ಅರಮನೆಗೆ ಇಟ್ರಿ ಅಂದ್ರೆ ನೀವ್ ಕೇಳಿದ್ರಿಲ್ಲ ನಾ ಕಟ್ಟತ್ತಾರ ಸಾಹೇಬ್ರ. ನಾನು ಯಾರು ಕೇಳಿದ್ರು ಕೊಟ್ಟಿಲ್ಲ, ಕೊಡು ಮನಸ್ಸಿಲ್ಲ, ನಾನಾ ಒಂದ್ ಮನಿ ಕಟ್ಬೇಕಂತ ಮಾಡಿದ್ನಿ. ಬಟ್ ನೀವ್ ಕೇಳಿರ ನನ್ ಪಾಲಿನ ದೇವ್ರ ನೀವು, ನಾ ಇಲ್ಲ ನಾಕ್ ಬರಂಗಿಲ್ಲ ಸರ, ತಗೊಂಡ್ ಬಿಡ್ರಿ ಕೊಡ್ತೀನಿ ಅಂತ ಅನ್ನಂತ ಕನ್ಸೆಂಟ್ ಐತಿ. ದಟ್ ಕನ್ಸೆಂಟ್ ಇಸ್ ನಾಟ್ ಫ್ರೀ ಬಿಕಾಸ್ ಪಾರ್ಟಿ ಟು ದಿಸ್ ಕಾಂಟ್ರಾಕ್ಟ್ ಹೆಂಗೈತಿ ಅಂದ್ರ ಎ ಈಸ್ ಇನ್ ಎ ಪೊಸಿಷನ್ ಟು ಡಾಮಿನೇಟ್ ದ ವಿಲ್ ಆಫ್ ಬಿ ಬಿಕಾಸ್ ಆಫ್ ಫಿಡ್ಯೂಷಿಯರಿ ರಿಲೇಷನ್. ಮೊದಲೇದು ಪೊಲೀಸ್ ಆಫೀಸರ್ ಅಂಡ್ ಅಕ್ಯೂಸ್ಡ್, A is in a position to dominate the will of B because of real authority over others. A is a master, A is an employer, B is a servant, B is an employee. He has a real authority over B. Police officer in apparent authority. Police officer is in a position to dominate the will of the B because he has apparent authority over B. ಅದರಿಂದ ಅಲ್ಲ, ಇಲ್ಲಿ ಹಂಗಿಲ್ಲ. ದೇರ್ ಇಸ್ ನೋ ಅಥಾರಿಟಿ ಬಟ್ ದೇರ್ ಇಸ್ ಎ ರಿಲೇಷನ್. ರಿಲೇಷನ್ ಆಫ್ ಮ್ಯೂಚುವಲ್ ಟ್ರಸ್ಟ್ ಅಂಡ್ ಕಾನ್ಫಿಡೆನ್ಸ್ ಬಾಂಡಿಂಗ್ ಐತಿ, ಬಹಳ ಸ್ವಲ್ಪ ಬಾಂಡಿಂಗ್ ಐತಿ. ಇಲ್ಲಿ ಇವ್ರಿಗೆ ಇಲ್ಲ ನಾಕ್ ಬರಂಗಿಲ್ಲ ಅಂದಾಗ ಇವ್ರು ಇಂಥ ಡಾಕ್ಟರ್ ಬಾಳದಿಂದ ಅವನು ಉಳಿಸ್ಯಾನ, ಸತ್ ಹೋಗೋ ಮನುಷ್ಯನ ಉಳಿಸ್ಯಾನ ಡಾಕ್ಟರ್. ಅವ್ರ ಪಾಲಿನ ದೇವ್ರ ಅವನು. ಎಲ್ಲಿ ಹೋದ್ರು ಆರಾಮಾಗಿದ್ದಿಲ್ರಿ ಸಾಹೇಬ್ರ, ನಿಮ್ ಹತ್ರ ಬಂದ ಆರಾಮಾಗ್ಯಾನ, ನನಗ್ ಪುನರ್ಜನ್ಮ ಆಗೈತಿ, ನನ್ನ ಪಾಲಿನ ದೇವ್ರ ನೀವ ಏನ್ ಬಿ ಅಂದಿದ್ದ ಅಂತಿದ್ರಿ. ಅವಾಗ ಸ್ವಲ್ಪ ದಿವಸದ ಮ್ಯಾಲ ಬೀಂದೊಂದು ಊರ್ ಮುಂದಿನ ಹೊಲ ಕೇಳಿದ.
ಸಾಹೇಬ್ರ ನೀವ್ ಕೇಳಿದ್ರೇನ್ರಪ್ಪ ದೇವ್ರ ನನ್ನ ಪಾಲಿಗೆ ದೇವ್ರನ್ನ ಫೋನ್ ಬಿಡ್ರಿ ಯಾರು ಕೇಳಿದ್ರು ಕೊಟ್ಟಿಲ್ಲ ಮತ್ತ ಅಂದ ಡಾಕ್ಟರ್. ಬಿಕಾಸ್ ದೇ ಹ್ಯಾವ್ ಫಿಡಿಷರಿ ರಿಲೇಷನ್. ಇಂಥ ಸ್ಥಿತಿಯೊಳಗ ಈ ಸಂಬಂಧಿಸಿದಂತ ವ್ಯಕ್ತಿಗಳ ನಡುವೆ ಏನಾದ್ರೂ ಒಂದು ಕಾಂಟ್ರಾಕ್ಟ್ ಆತಂದ್ರೆ ಆ ಕಾಂಟ್ರಾಕ್ಟ್ ವ್ಯಾಲಿಡ್ ಅಲ್ಲ. ಯಾಕಲ್ಲ ಅಂದ್ರೆ ಅಲ್ಲಿ ಕನ್ಸೆಂಟು ಫ್ರೀ ಇಲ್ಲ. ದೇರ್ ಇಸ್ ನೋ ಫ್ರೀ ಕನ್ಸೆಂಟ್. Why? Because consent is obtained through undue influence. ಒಂದನೇ ಕೇಸು undue influence, ಫಸ್ಟ್ ಸಿಚುವೇಶನ್ undue influence, ಇದು undue influence. ನೋಡಿ undue influence ಎಷ್ಟು ನಮೂನೆ ಅದಾವ. Where a person holds a real and apparent authority over the other. ಎರಡನೇದೇನು? Where a person stands a fiduciary relation to the other. Relation of mutual trust. ಹೀಗಿದ್ದಾಗ again the concept is ಮೂರನೇ ಸಿಚುವೇಶನ್ ನೋಡ್ರಿ undue influence ಎಲ್ಲೆಲ್ಲಿ ಇರ್ತೈತೆ ಅಂತ. undue influence ಎಲ್ಲೆಲ್ಲಿ ಇರ್ತೈತೆ ಅಂದ್ರೆ ನೋಡ್ರಿ where a person makes a contract with person, where a person makes a contract, where a person makes a contract with a person whose mental capacity is temporarily or permanently affected by reason of old age, illness, old age, illness, etc. ಹೌದಾ? ಕೆಲವು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಓಲ್ಡ್ ಏಜ್ ನಿಂದ ವಯಸ್ಸಾದ ಮೇಲೆ ಕೆಲವು ಡಿಸೀಸ್ ಕಾರಣದಿಂದ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ಆ ಬಳಲಿಕೆಯ ಸಂದರ್ಭದಲ್ಲಿ ಹೆಂಗಿರ್ತಾನ ಮನುಷ್ಯ ಅಂದ್ರೆ ನೋಡಿ, ಎ ಪರ್ಸನ್ whose mental capacity is temporarily or permanently affected. ಅವ ಬಿಕಾಸ್ ಆಫ್ ಓಲ್ಡ್ ಏಜ್ ಕೆಲವು ವಯಸ್ಸಾದ್ಮೇಲೆ ಕೆಲವರು ಅರುಮರು ಆಗ್ತದೆ. ಎಲ್ಲಿ ಹೊಂಟೇನಿ, ಎಲ್ಲಿ ಬಿಟ್ಟೇನಿ, ಏನು ಗೊತ್ತಾಗೋದು. ಅಂಥ ವ್ಯಕ್ತಿಗಳ ಜೊತೆಗೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಂದ್ರೆ ಯಾರು? ಮೆಡಿಕಲ್ ಅಟೆಂಡೆಂಟ್ ಅಂಡ್ ಪೇಷಂಟ್. medical attendant and patient. ಇವನ್ನ ನೋಡ್ಕೊಳಾಕ ಒಬ್ಬ ಮೆಡಿಕಲ್ ಅಟೆಂಡೆಂಟ್ ಅನ್ನು ಇಟ್ಟಿದ್ರ ಅಂತೀವಿ. ಈ ಓಲ್ಡ್ ಏಜ್ ಆದವನ್ನ ಅವ್ನ ದೇಖ್ಭಾಲ್ ಮಾಡಾಕ, ಊಟ ಮಾಡಾಕ ಯಾರು ಓಲ್ಡ್ ಏಜ್ ಇಂದ ಅವನ ಮೆಂಟಲ್ ಕೆಪಾಸಿಟಿ ಒಂದೊಂದ್ಸಾರಿ ಟೆಂಪರಲಿ ಎಫೆಕ್ಟೆಡ್ ಅಂದ್ರೆ ಏನ್ ಗೊತ್ತಂದ್ರಿ? ಕೆಲವು ಸಂದರ್ಭಗಳು ಸರಿ ಮಾತಾಡ್ತಾನ, ಕೆಲವು ಸಂದರ್ಭ ಸರಿ ಮಾತಾಡ, ಕೆಲವು ನೆನಪಿರ್ತಾವ, ಕೆಲವು ನೆನಪಿರ. ಊಟ ಮಾಡೋತ್ನಾಗ ಎಲ್ಲ ನೆನಪಿರ್ತೈತಿ. ಊಟ ಆದ್ಮೇಲೆ ಒಂದು ತಾಸಾದ್ಮೇಲೆ ನಾ ಎಲ್ಲಿ ಊಟ ಮಾಡೇನೆ ಅಂತ. ಓಲ್ಡ್ ಏಜ್ ಆದ್ಮೇಲೆ ಸಣ್ಣ ವಯಸ್ಸಾದವ್ರು ಮನಿ ಒಳಗೆ ಮಾಡ್ತಿರ್ತಾರ. ಅವ್ರ ಮೇಲೆ ಸಿಟಿಗಳು ಬರ್ತಾವ. ಅವ್ರ ಮೇಲೆ ಅಂದ್ರೆ ಸಿಟಿ ಬಿಕಾಸ್ ಆಫ್ ದ ಏಜ್ ಹಾಕಿರ್ತೈತೆ. ಹಂಗ ನೋಡ್ರಂಗ್ ಮಾಡ್ತಿರ್ತಾರ. ಉಂಡಿರ್ತಾರ, ಉಂಡೇ ಇಲ್ಲ ಅಂತ. ನಾ ಯಾವಾಗ ಉಂಡೇನಿ ಅಂತ ಯಾವ್ಯಾರು ಒಂದು 3 ಗೊತ್ತಾಗಲಿಲ್ಲ ಮತ್ತೆ ಉಂಡೆ ತಿಂತೀನಿ ಹಲವಾರ. ಬಿಕಾಸ್ ಓಲ್ಡ್ ಏಜ್ ಅಲ್ಲಿ ಅವ್ರಿಗೆ ಟೆಂಪರರಿ sometimes permanently affect ಆಯ್ತು. ಡೆಫಿನೆಟ್ ಇರಂಗಿಲ್ಲ. ಪರ್ಮನೆಂಟ್ಲಿ ಅಫೆಕ್ಟ್ ಆಗೋದಂದ್ರೆ ಏನು? ಏನ್ ಮಾಡಾಕ್ತೀನಿ,
ಉಣ್ಬೇಕ ಹಸು ಆದ್ರೆ ಊಟ ಕೊಡ್ರಿ ಅಂತ ಹೇಳಕ್ ಬರಂಗಿಲ್ಲ. ಏನೋ ಅವರಿಗೆ ಈ ಕಡೆದ್ದು ಯಾವುದು ಅವರಿಗೆ ಏನು ಇದಿರಂಗಿಲ್ಲ, ಲಕ್ಷ್ಯ ಇರಂಗಿಲ್ಲ. ಅಂಥ ಒಂದು ಪೇಷಂಟ್ ಅನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ಮೆಡಿಕಲ್ ಅಟೆಂಡೆಂಟ್ ಖಾಯಂ ಇದ್ನ ಅಂತ ಹೇಳಿದ್ರು. ವರ್ಷ 2 ವರ್ಷ 3 ವರ್ಷ ಅವ್ನು ನೋಡ್ಕೊಂಡಿದ್ದ ಅಂತ ಹೇಳಿದ್ರು. ಇಂಥ ವ್ಯಕ್ತಿಯ ಜೊತೆಗೆ ಏನಾದ್ರೂ ಒಂದು ಕಾಂಟ್ರಾಕ್ಟ್ ಆಗಿತ್ತು ಅಂತ ಹೇಳಿರಿ. ಎ ಇಸ್ ಎ ಮೆಡಿಕಲ್ ಅಟೆಂಡೆಂಟ್, ಬಿ ಇಸ್ ಎ ಪೇಷಂಟ್. ಬಹಳ ವರ್ಷದಿಂದ ಎ ಬಿ ನ ನೋಡ್ಕೊಂಡು ಬಿ ನ ಜೊತೆ ಏನ್ ಅಕಸ್ಮಾತ್ ಒಂದು ಕಾಂಟ್ರಾಕ್ಟ್ ಆತ ಅಂತ ಹೇಳಿರಿ. ಬಿ ನ ಹೆಸರಲ್ಲಿ 1 ಎಕರೆ ಹೊಲ ಇವಂಗ ಅವ್ ಬರೆದು ಕೊಟ್ಟನ ಅಂತ ಹೇಳಿರಿ. ಅವಾಗ ಅಲ್ಲಿ ಅಂಡಿ ಇನ್ಫ್ಲೂಯೆನ್ಸ್ ಆಯ್ತು. ಯಾಕಂದ್ರೆ ದೇಖ್ಬಾಲ್ ಮಾಡ್ಯಾನ, ನಮ್ನ ಎಲ್ಲ ಚಾಕ್ರಿ ಮಾಡ್ಯಾನ, ಇಷ್ಟೆಲ್ಲ ಕೇಳಾನ. ಇವ ಎಷ್ಟು ಏನು ನಿಸ್ವಾರ್ಥದಿಂದ ಸೇವಾ ಮಾಡ್ಯಾನ, ಏನೋ ಬಾಯ್ ಬಿಟ್ಟು ಕೇಳ್ಯಾನ ಅನ್ನಲ್ಲ, ಹೆಂಗಿಲ್ಲ ಅನ್ಲಿ ದೇವ್ರ ಮೆಚ್ಚಾನ ಅಂತ ತಿಳಿದು ಈ ರೀತಿ ಎಮೋಷನಲಿ ಏನ್ ಮಾಡಿದ, ಕೊಡು ಮನಸ್ಸು ಇಲ್ಲ ಅಂದ್ರೂ ಇವನ ಸರ್ವಿಸ್ ನೋಡ್ಕೊಂಡು ಇಲ್ಲೊಂದು ಸಂಬಂಧ ಎಸ್ಟಾಬ್ಲಿಷ್ ಆಗಿರುತ್ತೆ ಅವ್ರಿಬ್ಬರ ನಡುವೆ. ಅವಾಗ ಈ ನೋ ಅಂತ ಕನ್ಸೆಂಟ್ ಕೊಟ್ಟಿದ್ದ. ಆ ಕನ್ಸೆಂಟ್ these are the 3 different situations wherein the consent is obtained through undue influence. ಆ undue influence ಇಲ್ಲಿ ಯಾವುದು ಹೆದರಿಕಿಲ್ಲ, ಮತ್ತೆ ಯಾವುದು ಹೆದರಿಕಿಲ್ಲ, ಪ್ರದರ್ಶಿಲ್ಲ, ಏನೂ ಇಲ್ಲ ಅಂತ ಕೇವಲ ಭಾವನಾತ್ಮಕ ಸಂಬಂಧಗಳಿಂದ ಈ ರೀತಿಯಾದಂತ ಕನ್ಸೆಂಟ್ ಅನ್ನು ಕೊಟ್ಟಿರ್ತಾರ. ಮನಸ್ಸು ಇಲ್ಲಂದ್ರೂ ಹೂ ಅನ್ನಬೇಕಾಗತ್ತ. ಆ ಸಂದರ್ಭದಲ್ಲಿ that consent is unfree consent. ಆ ಕನ್ಸೆಂಟ್ ನಾವು ಅನ್ಫ್ರೀ ಕನ್ಸೆಂಟ್ ಅಂತೇವೆ. ಕನ್ಸೆಂಟ್ ಇಸ್ ನಾಟ್ ಫ್ರೀ ಅಂತೇವೆ. ಫ್ರೀ ಕನ್ಸೆಂಟ್. ಸೊ undue influence ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಹಂಗಾರೆ ಕಾಯ್ದೆ ಯಾರ್ಯಾರ ನಡುವ ಒಪ್ಪಂದ ಆದ್ರೆ ಅಲ್ಲಿ undue influence ಐತಿ ಅಂತ ಹೇಳ್ತೈತೆ ಅಂದ್ರೆ ನೇರವಾಗಿ ಹೇಳ್ಬಿಡ್ಬೇಕು. Law straight away assume that there is a undue influence in obtaining the consent if at all contract is formed with the following person. Contract to following ವ್ಯಕ್ತಿಗಳ ಜೊತೆ ಆಗಿತ್ತಂದ್ರೆ ನೋಡಿ, law presumes undue influence in the following relationships and circumstances and cases. ಯಾವ್ಯಾವ ಕೇಸ್ ನೋಡಿ ಹೇಳಿದ್ರೆ, ಮೊದಲನೇದು, if at all there is a contract between the father and son, ತಂದೆ ಮತ್ತು ಮಗನ ನಡುವೆ father is always in the will of son. ಹೇಳಿಬಿಡ್ಬೇಕು ವ್ಯವಹಾರ ಆಗಿತ್ತಂದ್ರೆ ನಮ್ಮಿಂದ father can, father of son ಯಾವುದು ವ್ಯವಹಾರ ಇಲ್ಲ, ಏನೋ ಪ್ರಾಪರ್ಟಿ ಎಲ್ಲ ಟ್ರಾನ್ಸ್ಫರ್ ಮಾಡಬಹುದು. ವ್ಯವಹಾರ ಆಗೈತೆ ಅಂತಂದ್ರೆ ಎರಡನೇ ಎಕ್ಸಾಂಪಲ್, ಗಾರ್ಡಿಯನ್ ಅಂಡ್ ವಾರ್ಡ್. ಪೋಷಕರು ಸೇರ್ತೀವಿ ನೋಡ್ರಿ. ಪೋಷಕರು ಅಲ್ಪವಯಸ್ಕ ಇರ್ತಾರೆ. ಪೋಷಕರು ತಂದೆ ತಾಯಿ ಇಲ್ಲದ ಸಂದರ್ಭದಲ್ಲಿ ಅವರು ಪೋಷಕರಾಗಿರ್ತಾರೆ. ಗಾರ್ಡಿಯನ್ ಅವು ಗಾರ್ಡಿಯನ್ ಮತ್ತು ಆ ಅಲ್ಪವಯಸ್ಕರ ನಡುವೆ ಆಮೇಲೆ master and servant, as I have already told. Master and servant. Doctor and patient. Advocate and client. Solicitor and client. Trustee and beneficiary. Mutual trusters nodri. Trustee and beneficiary. Trust agreement is antheliri. Trustee and beneficiary. Next, promoter and company. Company promoter irtara ಮತ್ತು ಕಂಪನಿ ಇರ್ತೈತೆ. ಕಂಪನಿ ಮತ್ತು ಪ್ರಮೋಟರ್ ನಡುವೆ ಏನಾದ್ರು ವ್ಯವಹಾರ ಆಗಿತ್ತು ಅಂತ ಹೇಳಿರಿ. If company has sold something to promoter has sold something to company, ಅವಾಗ undue influence ಆಯ್ತು ಅಂತ ತಿಳ್ಕೊಂತೀವಿ ನಾವು. Promoters cannot sell their own property to company. Company cannot sell their own property to promoter because ಇವರಿಬ್ಬರ ನಡುವೆ ಏನಾದ್ರು ಒಂದು ವ್ಯವಹಾರ ಅಂತಂದ್ರೆ ಅದು ಫ್ರೀ ಕನ್ಸೆಂಟ್ ಇಲ್ಲ ಅಂತ ತಿಳ್ಕೊಬೇಕು. ಅದು ಅನುಚಿತ ಪ್ರಭಾವವನ್ನು ಬಳಸಿ ಆಗಿದೆ ಅಂತ ತಿಳ್ಕೊ. ಆಮೇಲೆ ಟೀಚರ್ ಅಂಡ್ ಸ್ಟೂಡೆಂಟ್.
ಟೀಚರ್ ಅಂಡ್ ಸ್ಟೂಡೆಂಟ್, ಆ ಶಿಕ್ಷಕ ಮತ್ತು ಆತನ ವಿದ್ಯಾರ್ಥಿ ನಡುವೆ ಏನಾದ್ರು ವ್ಯವಹಾರ ಆಗಿತ್ತು ಅಂದ್ರೆ, ನಮ್ ಗುರುಗಳ್ರಪ್ಪ ನಮ್ ಶಾಲೆ ಕಲಿತಾರ, ಅವ್ರು ಕೇಳಿದ್ರೆ ನಾವು ಹೆಂಗಿಲ್ಲ ಮಾತಾಡ್ತೈತೆ ಅದಕ್ಕೆ ಕೊಟ್ಟಿವಿ ಅಂತ ಅಸಂಪ್ಷನ್. ಕಾಂಟ್ರಾಕ್ಟ್ ಟೀಚರ್ ಅಂಡ್ ಸ್ಟೂಡೆಂಟ್, that contract is not valid because there is no consent is obtained through undue. Religious or spiritual leader or advisor and disciple, ಧಾರ್ಮಿಕ ಮುಖಂಡರು ಗುರುಗಳು ಮತ್ತು ಅವರ ನಡುವೆ ಅವರ ಶಿಷ್ಯರ ನಡುವೆ ಏನಾದರೂ ವ್ಯವಹಾರ ಆಗಿದೆ ಅದಕ್ಕೆ ನಾವು ರಿಲಿಜಿಯಸ್ ಲೀಡರ್ ಅಂಡ್ ದೇರ್ ಡಿಸೈಪಲ್ಸ್ ಅಂತ, ಅವರ ಭಕ್ತರು, ಧಾರ್ಮಿಕ ಗುರುಗಳು ಮತ್ತು ಅವರ ಭಕ್ತರ ನಡುವೆ ಏನಾದರೂ ವ್ಯವಹಾರ ಆಗಿದ್ರೆ ಅಲ್ಲಿ ಅಂಡು ಇನ್ಫ್ಲೂಯೆನ್ಸ್ ಆಗಿದೆ ಅಂತಂದು ಆ ಧಾರ್ಮಿಕ ಗುರುಗಳು ಮಾತ್ರ ನಿರುದಯಲ್ಲಿ ಅವ್ರು ಏನ್ ಕೇಳಿದ್ರು ಕೊಡಬೇಕಾಗತ್ತೆ, ಅಷ್ಟು ಅವ್ರ ಮೇಲೆ ವಿಶ್ವಾಸ ನಂಬಿಕೆ ಇರುತ್ತಲ್ಲ, ಅವಾಗ ಅಲ್ಲಿ ಅಂಡು ಇನ್ಫ್ಲೂಯೆನ್ಸ್ ಐತಿ ನಾವು ತಿಳ್ಕೊಂಡು. ಆನಂತರ ಪೊಲೀಸ್ ಆಫೀಸರ್ ಅಂಡ್ ಅಕ್ಯೂಸ್, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂಡ್ SSC, ಫಿಯಾನ್ಸ್ ಅಂಡ್ ಫಿಯಾನ್ಸೆ, ಹಸ್ಬೆಂಡ್ ಅಂಡ್ ಇಲ್ಲಿಟ್ರೇಟ್ ವೈಫ್. ನೋಡಿ ಯಾರ್ಯಾರ ನಡುವೆ ಅಂಡು ಇನ್ಫ್ಲೂಯೆನ್ಸ್ ಐತಿ ಅಂತ ತಿಳ್ಕೊಂತೀವಿ ನಾವು. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂಡ್ SSC, ಪೊಲೀಸ್ ಆಫೀಸರ್ ಅಂಡ್ ಅಕ್ಯೂಸ್, ಫಿಯಾನ್ಸ್ ಅಂಡ್ ಫಿಯಾನ್ಸೆ, ಪ್ರೇಮಿಗಳು ಇರ್ತಾರಲ್ಲ, ಪ್ರೇಮಿಗಳ ನಡುವೆ ಏನಾದ್ರು ವ್ಯವಹಾರ ಆಯ್ತಂದ್ರೆ, ಇನ್ನು ಮದುವೆ ಆಗಿಲ್ಲ, ಮದುವೆ ಆಗ್ತಾನ ಮುಂಚೆ ಅವ್ರ ನಡುವೆ ಏನಾದ್ರು ವ್ಯವಹಾರ ಆಗ್ತಂದ್ರೆ ಅಲ್ಲಿ ಅಂಡು ಇನ್ಫ್ಲೂಯೆನ್ಸ್ ಇದೆ ಅಂತ, ಒಬ್ಬರ ಮೇಲೆ ಒಬ್ಬರು ಪ್ರಭಾವ ಬೀರುವಂತ ಸ್ಥಿತಿಯಲ್ಲಿ ಇವ್ರು ಅವ್ರ ಮೇಲೆ ಬೀರ್ತಾರೋ ಅವ್ರು ಇವ್ರ ಮೇಲೆ ಬೀರ್ತಾರೋ ಗೊತ್ತಿಲ್ಲ, ಬಟ್ ಅಲ್ಲಿ ಅನುಚಿತ ಪ್ರಭಾವ ಇದೆ ಅಂತ ಅಸಂಪ್ಷನ್ ಮಾಡ್ಕೊಂಡು. ಹಸ್ಬೆಂಡ್ ಅಂಡ್ ಅನ್ ಇಲ್ಲಿಟ್ರೇಟ್ ವೈಫ್, ಅನಕ್ಷರಸ್ಥ ಹೆಂಡತಿ ಮತ್ತು ಗಂಡನ ನಡುವೆ ಏನಾದ್ರು ವ್ಯವಹಾರ ಆಗ್ತದೆ. ಅಕ್ಷರಸ್ಥ ಹೆಂಡತಿದ್ರೆ ಏನ್ ತೊಂದರೆ ಇಲ್ಲ, ಅಲ್ಲಿ ಫ್ರೀ ಕನ್ಸೆಂಟ್ ಐತೆ ಅಂತ ಅಸಂಪ್ಷನ್ ಮಾಡ್ಕೊಂತೀವಿ. ಇಲ್ಲಿಟ್ರೇಟ್ ವೈಫ್ ಇದ್ದು ಗಂಡ ಲಿಟ್ರೇಟ್ ಇದ್ದಂದ್ರೆ ಗಂಡನ ಪ್ರಭಾವ ಹೆಂಡತಿ ಮೇಲೆ, ಅನಕ್ಷರಸ್ಥ ಹೆಂಡತಿ ಮೇಲೆ ಇರ್ತೈತಿ. ಅಕ್ಷರಸ್ಥ ಹೆಂಡತಿ ಮೇಲೆ ಗಂಡನ ಪ್ರಭಾವ ಇರುತ್ತದೆ ಅಂತ ನಂಬೋದಿಲ್ಲ ಯಾವುದು ಕಾಯ್ದೆ. ಅಲ್ಲಿ ಅಕ್ಷರಸ್ಥ ಹೆಂಡತಿ ಅಕ್ಷರಸ್ಥ ಗಂಡ ಇದ್ರೆ ಅಥವಾ ಅನಕ್ಷರಸ್ಥ ಗಂಡ ಇದ್ರು ಕೂಡ ಅಲ್ಲಿ ಫ್ರೀ ಕನ್ಸೆಂಟ್ ಇದೆ ಅಂತ ತಿಳ್ಕೊಂತಾರೆ. ಇಲ್ಲಿಟ್ರೇಟ್ ವೈಫ್ ಇದೆ, ಆ ಇಲ್ಲಿಟ್ರೇಟ್ ವೈಫ್ ಮೇಲೆ ಗಂಡನ ಪ್ರಭಾವ ಇದ್ದೇ ಇರುತ್ತೆ assumption. So these are all the situations wherein contract is formed. In that situation, contract is going to be called as invalid because of the non-existence of free consent. Free consent is invalid. Okay. We shall discuss the remaining aspects of this in the next.